ಚಾಮರಾಜನಗರದ ಹನೂರು ಹತ್ಯಾಕಾಂಡ ಇವತ್ತು ಸದನದಲ್ಲಿ ಭಾರೀ ಸದ್ದು ಮಾಡಿದೆ. ಸರ್ಕಾರವೇ ಮೂವರನ್ನ ಕೊಲೆ ಮಾಡಿದೆ ಅಂತ ವಿಪಕ್ಷಗಳು ಅತಿ ದೊಡ್ಡ ಬಾಂಬ್ ಸಿಡಿಸಿವೆ. ಆದರೆ ಸರ್ಕಾರ ಎನ್ಕೌಂಟರ್ ಪ್ರಕರಣವನ್ನ ಸಮರ್ಥಿಸಿಕೊಂಡಿದೆ. ಆತ್ಮರಕ್ಷಣೆಗಾಗಿ ಪ್ರತಿದಾಳಿ ನಡೆಸಲಾಗಿದೆ ಅಂತ ಉತ್ತರ ಕೊಟ್ಟಿದೆ. ಹಾಗಾದ್ರೆ ಸದನದಲ್ಲಿಂದು ಹನೂರು ಎನ್ಕೌಂಟರ್ ವಿಚಾರವಾಗಿ ನಡೆದ ಕೋಲಾಹಲದ ರಿಪೋರ್ಟ್ ಇಲ್ಲಿದೆ ನೋಡಿ. ಸರ್ಕಾರ 3 ಜನರನ್ನ ಕೊಲೆ ಮಾಡಿದೆ. ವಿಧಾನಸಭೆಯಲ್ಲಿ ಎನ್ಕೌಂಟರ್ ಸದ್ದು. ಬೇಟೆಗಾರರಿಂದ ದಾಳಿ, ಆತ್ಮರಕ್ಷಣೆಗಾಗಿ ಪ್ರತಿದಾಳಿ ಎಂದ ರಾಮಲಿಂಗಾರೆಡ್ಡಿ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಶಾಗ್ಯ ಎನ್ಕೌಂಟರ್ ಪ್ರಕರಣ ವಿಧಾನಸಭೆಯಲ್ಲಿ ಭಾರೀ ಸದ್ದು ಮಾಡಿದೆ. ಕಲಾಪ ಆರಂಭವಾಗ್ತಿದ್ದಂತೆ ವಿಚಾರ ಪ್ರಸ್ತಾಪಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್ ಮೂವರನ್ನ ಕೊಲೆ ಮಾಡಿದ್ದಾರೆ, ಸರ್ಕಾರವೇ ಕೊಲೆ ಮಾಡಿದೆ ಅಂತ ಬೆಂಕಿಯುಗುಳಿದ್ರು. ತಮಿಳುನಾಡು ಸಿಎಂ ವಿಚಾರ ಪ್ರಸ್ತಾಪಿಸಿದ್ದಾರೆ ಅಂತ ಹೇಳಿ ಸರ್ಕಾರದ ಉತ್ತರಕ್ಕೆ ಆಗ್ರಹಿಸಿದ್ರು. ಗದ್ದಲದ ಬಳಿಕ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಉತ್ತರ ಕೊಟ್ಟರು. ಸೈಜ್ ಮಾಡಿರೋ ಫೋಟೋಗಳನ್ನ ಪ್ರದರ್ಶಿಸಿದ ರೆಡ್ಡಿ, ಕಲ್ಲು ಬಂಡೆಗಳ ಮಧ್ಯೆ ಬೇಟೆಗಾರರು ಅವಿತು ಕುಳಿತಿದ್ರು, ನಮ್ಮ ಸಿಬ್ಬಂದಿ ಮನವೊಲಿಸಿದ್ರು. ಆದ್ರೆ ಬೇಟೆಗಾರರು ದಾಳಿ ಮಾಡಿದಾಗ ಅರಣ್ಯ ಇಲಾಖೆ ಸಿಬ್ಬಂದಿ ಪ್ರತಿ ದಾಳಿ ಮಾಡಿದ್ರು ಅಂತ ಘಟನೆಯನ್ನ ವಿವರಿಸಿದ್ರು. ಇದಾದ ಬಳಿಕ ಮಾತನಾಡಿದ ಅಶೋಕ್, ಜನರನ್ನು ರಕ್ಷಣೆ ಮಾಡಬೇಕಲ್ವಾ ಅಂದ್ರು. ಒಟ್ಟು ಅರಣ್ಯ ಪ್ರದೇಶದಲ್ಲಿ ಕಲ್ಲು ಬಂಡೆಗಳು ಮತ್ತು ಪೊದೆಗಳ ಮರೆಯಲ್ಲಿ ಅವಿತಿದ್ದ ಬೇಟೆಗಾರರು ಅರಣ್ಯ ಸಿಬ್ಬಂದಿಯನ್ನು ನೋಡಿ ಆಕ್ರಮಣ ನಾಡು ಬಂದೂಕಿನಿಂದ ಗುಂಡಿನ ದಾಳಿ ನಡೆಸಲು ಮುಂದಾಗಿದ್ದು, ಗುಂಡಿನ ಕಿಡಿಯು ಬೆಳಕು ಸಿಬ್ಬಂದಿಗೆ ಗೋಚರವಾಗಿರುತ್ತದೆ. ನಂತರ ಇಲಾಖೆ ಸಿಬ್ಬಂದಿಗಳು ಸದರಿ ಬೇಟೆಗಾರರಿಗೆ ಶರಣಾಗುವಂತೆ ಮನವೊಲಿಸಲು ಪ್ರಯತ್ನಿಸಿದಾಗಿಯೂ ಸಹ ದಾಳಿ ಮಾಡಲು ಮುಂದಾಗದ ಹಿನ್ನೆಲೆಯಲ್ಲಿ ಇಲಾಖಾ ಸಿಬ್ಬಂದಿಗಳು ಸದರಿಯವರನ್ನು ನಿಯಂತ್ರಿಸುವ ಉದ್ದೇಶದಿಂದ ಮತ್ತು ಆತ್ಮರಕ್ಷಣೆ ಹಾಗೂ ವನ್ಯಜೀವಿ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ ಹಿತದೃಷ್ಟಿಯಿಂದ ಶ್ರೀ ಶಿವರಾಜ್ ಸಾಸಲ ವಾದಡ ಗಸ್ತು ಅರಣ್ಯ ಪಾಲಕ ಇವರಿಗೆ ಇಲಾಖೆಯಿಂದ ವಿತರಿಸಲಾದ ಬಂದೂಕು ಸಂಖ್ಯೆ R721035 ಇಂದ ಕಿಡಿಯ ಬೆಳಕು ಗೋಚರವಾದ ದಿಕ್ಕಿನಲ್ಲಿ ಸದರಿಯವರು ಪ್ರತಿದಾಳಿ ನಡೆಸಿರುತ್ತಾರೆ. ಆತ್ಮರಕ್ಷಣೆಗೆ ಮಾಡುವಂತ ಕಾನೂನು ಅಧಿಕಾರ ಇದೆ ನಮಗೆ ಅಂತ ಹೇಳಿ ಯಾರಿಲ್ಲ ಅಂತ ಹೇಳಿದ್ರು. ಪೊಲೀಸರಿಗೆ ಆತ್ಮರಕ್ಷಣೆ ಮಾಡೋ ಅಧಿಕಾರ ಇದ್ದೇ ಇರ್ತದೆ. ಜನಗಳಿಗೂ ಹಂಗೆ ರಕ್ಷಣೆ ಮಾಡುವಂತ ಅಧಿಕಾರ ಜನಗಳಿಗೂ ಇದೆ ಸ್ವಾಮಿ. ಜನರ ಪ್ರಾಣನ ಹಂಗೆ ತೆಗಿಯಕ್ಕಾಗಲ್ಲ, ನೀವು ಸುಮ್ನೆ ತೆಗಿಯಕ್ಕಾಗಲ್ಲ. ಇನ್ನು ಸೊಂಟದಿಂದ ಮೇಲ್ಭಾಗಕ್ಕೆ ಗುಂಡು ಹೊಡೆಯಲಾಗಿದೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ರು. ಹೃದಯಕ್ಕೆ ಹೊಡೆದಿದ್ದಾರೆ ಅಂತ ಅಶೋಕ್ ಕೌಂಟರ್ ಕೊಟ್ರೆ, ಕತ್ತಲಲ್ಲಿ ಕಾಲು ತಲೆ ಗೊತ್ತಾಗಲ್ಲ ಅಂತ ರಾಮಲಿಂಗಾರೆಡ್ಡಿ ಕ್ಲಾರಿಫಿಕೇಶನ್ ಕೊಟ್ರು. ಸಿಬ್ಬಂದಿಗಳು ಆತ್ಮರಕ್ಷಣೆಗಾಗಿ ಪ್ರತಿದಾಳಿ ನಡೆಸಿದಾಗ ಬೇಟೆಗಾರರಿಗೆ ಸೊಂಟದಿಂದ ಮೇಲ್ಭಾಗದಲ್ಲಿ ಗುಂಡೇಟು ತಗುಲಿದ್ದು, ಸಿಬ್ಬಂದಿಗಳು ಯಾವುದೇ ದುರುದ್ದೇಶದಿಂದ ಸದರಿ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ನಿಯರೆಸ್ಟ್ ಹೊಡೆದಿದ್ದಾರೆ. ಅದ್ ಹೆಂಗಾಗ್ತೈತೆ? ಅದು ನನ್ನ ಆತ್ಮರಕ್ಷಣೆಗೋಸ್ಕರ ಹೆಂಗಾಗ್ತೈತೆ? ನೀವು ಕಾಲಿಂದ ಕೆಳಗಡೆ ಹೊಡಿಬೋದಾಯ್ತು. ಹೃದಯಕ್ಕೆ ಹೊಡೆದಿದ್ದಾರೆ, ಕತ್ತು ಹೊಡೆದಿದ್ದಾರೆ ಅವ್ರಿಗೆ. ಬೆಳಿಗ್ಗೆ 5 ಗಂಟೆ ಸಮಯದಲ್ಲಿ ಕತ್ಲಿರುತ್ತೆ, ಕಾಡಲ್ಲಿ ಇನ್ನೂ ಕತ್ಲಿರುತ್ತೆ. ಸಹಜವಾಗಿ ಅಲ್ಲಿ ಏನು ಕಾಲು ಗೊತ್ತಾಗಲ್ಲ, ತಲೆನೂ ಗೊತ್ತಾಗಲ್ಲ, ಮುಖನೇ ಗೊತ್ತಾಗೋದಿಲ್ಲ. ಅದು ನೇರವಾಗಿ ಒಂದೇ ಇದು ಆಗೋದಿಲ್ಲ. ಈ ಪೆಲೆಟ್ಸ್ ಹೊಡೆದ್ರೆ ಏನಾಗುತ್ತೆ, ಮೈಯೆಲ್ಲ ಹರಡ್ಕೊಳ್ಳುತ್ತೆ, ಮೈಯೆಲ್ಲ ಅದು ಏಟ್ ಬೀಳುತ್ತೆ. ಆ ಪೆಲೆಟ್ಸ್ ಅಲ್ಲಿ ಏನಾಗುತ್ತೆ 3, 4, 5 ಕಡೆನೂ ಒಬ್ಬೊಬ್ಬರಿಗೆ ಗಾಯಗಳಾಗಬಹುದು. ಇನ್ನು ಮಾನವೀಯತೆಯಿಂದ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು ಅಂತ ಸಚಿವರು ಸ್ಪಷ್ಟನೆ ಕೊಟ್ರು. ಮೈಸೂರಿಗೆ ಯಾಕೆ ಕೊಂಡೊಯ್ಯಲಾಯಿತು, ಚಾಮರಾಜನಗರದಲ್ಲಿ ಆಸ್ಪತ್ರೆ ಇರಲಿಲ್ವಾ ಅಂತ ಅಶೋಕ್ ಪ್ರಶ್ನಿಸಿದ್ರು. ಈ ಹಿನ್ನೆಲೆಯಲ್ಲಿ ಸಿಬ್ಬಂದಿಗಳು ಮಾನವೀಯತೆಯ ದೃಷ್ಟಿಕೋನದಿಂದ ಮತ್ತು ಅವರ ಜೀವ ರಕ್ಷಣೆಗಾಗಿ ಸದರಿ ಬೇಟೆಗಾರರನ್ನು ಹನೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಲಭ್ಯವಿಲ್ಲವೆಂದು ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ತಿಳಿಸಿದ ಮೇರೆಗೆ ಕೊಳ್ಳೇಗಾಲ ಉಪ ವಿಭಾಗ ಆಸ್ಪತ್ರೆಗೆ ಕರೆದೊಯ್ಯಲಾಗಿ ಅಲ್ಲಿನ ವೈದ್ಯಾಧಿಕಾರಿಗಳು ಪರಿಶೀಲಿಸಿ ಇವರು ಮೃತಪಟ್ಟಿರುವುದಾಗಿ ದೃಢಪಡಿಸಿರುತ್ತಾರೆ. ಹಾಗಾಗಿ ಸದರಿ ಮೃತದೇಹಗಳನ್ನು ಪೊಲೀಸ್ ಇಲಾಖೆಯವರು ನಿಯಮಾನುಸಾರ ವಶಕ್ಕೆ ಪಡೆದಿದ್ದು, ಮುಂದಿನ ಕ್ರಮಕ್ಕಾಗಿ ಮೈಸೂರಿನ KR ಆಸ್ಪತ್ರೆ ಶವಾಗಾರಕ್ಕೆ ಕೊಂಡೊಯ್ದಿರುತ್ತಾರೆ. ಹನೂರಲ್ಲಿ ಮೆಡಿಕಲ್ ಕಾಲೇಜ್ ಇಲ್ಲ, ಹನೂರು ತಾಲೂಕಿದ್ದು ಚಾಮರಾಜನಗರದಲ್ಲಿ ಇದೆಯಲ್ಲ, ಆ ಜಿಲ್ಲೆಯಲ್ಲಿ ಇದೆಯಲ್ಲ. ಕೊಳ್ಳೇಗಾಲಕ್ಕೆ ಹೋಗಿದ್ದಾರೆ. ಅಲ್ಲಲ್ಲ, ಕೊಳ್ಳೇಗಾಲದಲ್ಲಿ 3 ಜನ ಸತ್ತೋಗಿದ್ದಾರೆ ಅಂತ ಹೇಳಿದ್ದಾರೆ. ಆಮೇಲೆ KR ಪೇಟೆ ಇದಕ್ಕೆ ಹಾಸ್ಪಿಟಲ್. ನೀವು ಒಂಥರ ಸೆಟ್ ಮಾಡ್ಕೊಂಡಂಗಿದ್ದೀರ, ಎಲ್ಲ ಸೆಟ್ ಮಾಡ್ಬಿಟ್ಟು ದೂರ ತಗೊಂಡೋದ್ರೆ ಪ್ರೊಟೆಸ್ಟ್ ಮಾಡೋರಿಗೆಲ್ಲ ಸ್ವಲ್ಪ ದೂರ ತಗೊಂಡೋದ್ರೆ ಒಳ್ಳೇದಾಗ್ತೈತೆ ಅಂತ ಮಾಡಿ ಸೆಟ್ ಮಾಡವ್ರೆ ಅಧ್ಯಕ್ಷ. ಪೊಲೀಸರು ಅಲ್ಲೇ ಹೋಗಿ ಮಹಾಜರ್ ಮಾಡಬೇಕು. ಮಹಾಜರ್ ಇಲ್ದಿರ ಈ ಬಾಡಿನಲ್ಲೇ ಎತ್ಕೊಂಡು ಔಟಿದ್ದಾರೆ. ನೋಡು, ಅದನ್ನು ಬದುಕಿದ್ರಂತೆ, ಸಾಯಿಸ್ಬಿಟ್ಟು ಬದುಕಿದ್ರು ನೋಡಿ. ಹೀಗೆ ಉತ್ತರದ ಜೊತೆಗೆ ವಿಪಕ್ಷ ಎತ್ತಿದ ಪ್ರಶ್ನೆಗಳಿಗೂ ರಾಮಲಿಂಗಾರೆಡ್ಡಿ ಕ್ಲಾರಿಫಿಕೇಶನ್ ಕೊಟ್ರು.
ಅಂತಿಮವಾಗಿ 1 ಕೋಟಿ ಪರಿಹಾರ ಕೊಡಬೇಕು, ಸಚಿವರು ರಾಜೀನಾಮೆ ನೀಡಬೇಕು, ನ್ಯಾಯಾಂಗ ತನಿಖೆಗೆ ಕೊಡಬೇಕು ಅಂತ ವಿಪಕ್ಷ ಆಗ್ರಹಿಸಿತು. ಸರ್ಕಾರಕ್ಕೆ ಡಿಮ್ಯಾಂಡ್ ಮಾಡುವಂಥದ್ದು ಅವ್ರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ. 1 ಕೋಟಿ ರೂಪಾಯಿ, ಯಾಕಂದ್ರೆ ಅಮಾಯಕರನ್ನ ಹೊಡೆದಿದ್ದಾರೆ, ಅವಶ್ಯಕತೆ ಇಲ್ಲ. ವೀರಪ್ಪನ ಆಗಿದ್ರು ಪರವಾಗಿಲ್ಲ, ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸ್ಬೇಕು. 1 ಕೋಟಿ ಪರಿಹಾರ ಕೊಡಬೇಕು, ನ್ಯಾಯಾಂಗ ತನಿಖೆ ಕೊಡಬೇಕು. ಇದನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ. ಮತ್ತೆ ನೈತಿಕ ಹೊಣೆ ಹೊರಬೇಕು. ನಮ್ಮ ರಾಮಲಿಂಗಾರೆಡ್ಡಿ ಅವರು ಹೊಸದಾಗಿ ಬಂದಿದ್ದಾರೆ, ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷ. ಸದ್ಯ ಮ್ಯಾಜಿಸ್ಟ್ರೇಟ್ ತನಿಖೆ ನಡೀತಿದೆ. ನ್ಯಾಯಾಂಗ ತನಿಖೆ ಬಗ್ಗೆ ಸಿಎಂ ಜೊತೆ ಚರ್ಚಿಸ್ತೀನಿ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ರು. ತನಿಖೆ ಮಾಡ್ತೀವಿ, ಅವರು ಬೇಟೆಗಾರರಲ್ಲ ಅಂದ್ರೆ ಪರಿಹಾರದ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಉತ್ತರ ಕೊಟ್ರು. ಈಗ ಮ್ಯಾಜಿಸ್ಟ್ರೇಟ್ ತನಿಖೆ ಆಗ್ತಾ ಇದೆ, ಸಮಾಧಾನ ಇಲ್ವೋ ಆಮೇಲೆ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ಅವರು ತಪ್ಪಿತಸ್ಥರಲ್ಲ, ನಮ್ಮವ್ರು ಬೇಕಂತ ಶೂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಪರಿಹಾರದ ಬಗ್ಗೆ ಯೋಚನೆ ಮಾಡುವುದು. ಅವರು ಬೇಟೆಗಾರರೇ ಆಗಿದ್ರೆ ಅದು ಬೇರೆ ರೀತಿ ಯೋಚನೆ ಮಾಡಬೇಕಾಗುತ್ತೆ. ವಿಧಾನ ಪರಿಷತ್ನಲ್ಲೂ ಹನೂರು ಹತ್ಯಾಕಾಂಡ ಗದ್ದಲ ಸೃಷ್ಟಿಸಿತು. ಪರಿಷತ್ನಲ್ಲೂ ಸಚಿವರು ಸಮರ್ಥನೆ ಮಾಡಿಕೊಂಡ್ರು. ಅರಣ್ಯ ಸಚಿವರು ಎನ್ಕೌಂಟರ್ ಅನ್ನ ಸಮರ್ಥಿಸಿಕೊಳ್ತಿದ್ರೆ, ಆತ ದಾವಣಗೆರೆಯಲ್ಲಿ ಸಚಿವ SS ಮಲ್ಲಿಕಾರ್ಜುನ್ ಪ್ರಕರಣವನ್ನ ಖಂಡಿಸಿದ್ದಾರೆ. ಅದು ಆಗಬಾರ್ದಾಯ್ತು. ಈಗೇನು ಮನುಷ್ಯರು ಪ್ರಾಣಿಗಳು ಒಂದೇ ರೀತಿ ಇದು ಮಾಡ್ಯಾರ, ಇದನ್ನ ನಾನು ಖಂಡಿಸ್ತೀನಿ. ಸದನದಲ್ಲಿ ಗದ್ದಲ ಒಂದು ಕಡೆಯಾದ್ರೆ, ಇತ ಹನೂರಿನ ತೋಮಿಯಾರ್ ಪಾಳ್ಯದಲ್ಲಿ ಕುಮಾರ್ ಅಂತ್ಯಕ್ರಿಯೆ ನೆರವೇರಿತು. ಮರಿಯಮಂಗಲದಲ್ಲಿ ಆಂತೋಣಿ ಪೀಟರ್ ಅಂತ್ಯಕ್ರಿಯೆ ಆಗಿತ್ತು. ಬೆಂಗಳೂರಿನಿಂದ ಪ್ರಸನ್ನ, ಕಿರಣ್ ಹನ್ಯಡ್ಕ ಜೊತೆ ದಿಲೀಪ್ ಚೌಡಳ್ಳಿ, TV9 ಚಾಮರಾಜನಗರ.